ಸೊ ದಿಸ್ ಇಸ್ ಡೇ 4. ಇವಾಗ ಆಲ್ಮೋಸ್ಟ್ ವರ್ಕ್ ಏನಾಗಿದೆಪ್ಪ ಅಂತಂದ್ರೆ ಕಾಂಕ್ರೀಟ್ ಹಾಕಿದ್ದು ಅದು ಇದಕ್ಕೆ ನಾವು ಬೆಡ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಒಂದು 6 ಇಂಚ್ ಬಿಡ್ತು, ಇದು 6 ಇಂಚ್ ಇದು ಇರುತ್ತೆ. ಟೋಟಲಾಗಿ ಹೈಟ್ ಇರ್ತೈತಿ. 4x4 4x6 ಇದು ಇರ್ತೈತಿ, ಡೆಪ್ತ್ ಇರ್ತೈತಿ. ಸೊ ಇದೊಂದು ಆಲ್ಮೋಸ್ಟ್ ನಾವು ಒಂದು 2 to 3 ಡೇಸ್ ಬಿಡ್ತೀವಿ ಇದ್ರೊಳಗೆ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ನಮ್ಮ ಇದನ್ನೇ ಮೊನ್ನೆ ಹಾಕಿರೋ ಬೆಡ್ಡು. ಇದೊಂದು 2 to 3 ಡೇಸ್ ನಾವು ಗ್ಯಾಪ್ ಕೊಟ್ಟು ಇದು ಕವರ್ ಮಾಡ್ಕೋತೀವಿ. ಟೋಟಲಾಗಿ ಆಲ್ಮೋಸ್ಟ್ 12 ಇದು. ಇಲ್ಲೊಂದು. ಸೊ ಇದು ನಮ್ಮ ಬೆಂಕಿ ಸೃಷ್ಟಿ ಬಂದಿದ್ದಾಳೆ. ಇದು ಕರೆಂಟ್ ಅಪ್ಡೇಟ್ ಆ್ಯಸ್ ಆಫ್ ನೌ. ಒಂದು ಆಲ್ಮೋಸ್ಟ್ ಒಂದು 2 to 3 ಡೇಸ್ ಗ್ಯಾಪ್ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ಆಲ್ಮೋಸ್ಟ್ ಸೆಟ್ಲಿಂಗ್ ಆಗೋಗ್ಬಿಡ್ತೈತಿ, ಅಂದ್ರೆ ಕ್ಯೂರಿಂಗ್ ಆಗಿಬಿಡ್ತೈತಿ. ಕ್ಯೂರಿಂಗ್ ಆದಮೇಲೆ ಇವಾಗ ನೆಕ್ಸ್ಟ್ ಮಂಡೇ ಟು ಟ್ಯೂಸ್ಡೇಯಿಂದ ಮತ್ತೆ ತಿರ್ಗಾ ವರ್ಕ್ ಸ್ಟಾರ್ಟ್ ಆಗ್ತೈತಿ. ಸೊ ದಿಸ್ ಇಸ್ ಅಬೌಟ್ ಡೇ 4. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಗೈಸ್. ಬೆಂಕಿ ಬಾಯ್ ಹೇಳು. ಬೆಂಕಿ ಬಾಯ್ ಹೇಳು.